ಇಲ್ಲ, ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಜನ ಎಲ್ಲರೂ ಅಂತ ಹೇಳಲ್ಲ, ಬಟ್ ತುಂಬ ಜನ ಈ ಫೀಲ್ಡಿಗೆ ಬರ್ತಿರೋದು ಒಂದು ರೆಕಗ್ನೈಸ್ ಆಗಬೇಕು, ಗ್ಲಾಮರ್, ದುಡ್ಡು. ನಾವು ಅದನ್ನ ದೇವರು ಅಂತ ಭಾವಿಸ್ತೀವಿ, ಕರೆಕ್ಟ್. ಆ ಕಲೆನ ನಮ್ಮ ದೇವರು ಅಂತ ಭಾವಿಸ್ತೀವಿ. ಬಟ್ ಆ ಭಾವನೆ ತುಂಬಾ ಜನರಲ್ಲಿ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಕೆಲವರು ಟೈಮ್ ಪಾಸ್ಗೆ ಅಂತ ಬರ್ತಾರೆ, ಮನೇಲಿ ಇರಕ್ಕಾಗಲ್ಲ ಟೈಮ್ ಪಾಸ್ಗೆ. ಕೆಲವರು ಮನಿಗೆ ಅಂತ ಬರ್ತಾರೆ, ಕೆಲವರು ಫೇಮ್ಗೆ ಅಂತ ಬರ್ತಾರೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಏನೇ ಮಾಡ್ಲಿ ನಾವು ಅದಕ್ಕೆ ಒಂದು ಭಕ್ತಿಯಿಂದ, ಭಯಭಕ್ತಿಯಿಂದ ನಾವು ನಡ್ಕೊಂಡಾಗ್ಲೇ ನಮಗೂ ಬೆಲೆ ಸಿಗೋದು, ಅದಕ್ಕೂ ಬೆಲೆ ಸಿಗೋದು. ಅಂಡ್ ನಾನಾಗಿ ಕೇಳ್ಕೊಂಡು ಹೋಗಲ್ಲ, ನನ್ ಬೇರೆ ಏನಿಲ್ಲ, ಫ್ಯಾಮಿಲಿ ಬಿಟ್ಟರೆ ವರ್ಕ್ ಬಿಟ್ರೆ ಫ್ಯಾಮಿಲಿ, ಇಷ್ಟು ಇದ್ದು ನನ್ನ ಒಂದು ಲಿಮಿಟ್ಸ್ ಇದೆ, ಪ್ಲಸ್ ನನ್ನ ಟೈಮಿಂಗ್ ಇದೆ, ಇಷ್ಟೆಲ್ಲ ಇದ್ದು ನಿಮ್ಮನ್ನು ಕರಿತಾ ಇದ್ದಾರೆ ಅಂದ್ರೆ ಅದು ನೀವು ಉಳಿಸ್ಕೊಂಡ್ ಬಂದಿರೋದು. ಸೊ ಎಲ್ಲೋವರೆಗೂ ಶಾಶ್ವತವಾಗಿ ನಿಮ್ಮನ್ನ ಬೆಲೆ ಇರಬೇಕು ಅಂದ್ರೆ ನಮ್ಮ ಬೆಲೆನ ನಾವು ಪಡ್ಕೋಬೇಕು ನಮ್ಮ ಕೆಲಸಗಳ ಮುಖಾಂತರ. ನೂರೊಂದು ನೆನಪು. ಈ ವರ್ಕಿಂಗ್ ಪ್ಯಾಟ್ರನ್ ಇವತ್ತಿನ ಅಂದರೆ ಯಾವುದು ನಾನು ತಪ್ಪು ಕಮೆಂಟು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅಂದರೆ ಅವಾಗಿನ ಒಂದು ಕಾವ್ಯಾಂಜಲಿ ಇರ್ಬೋದು, ಇವಾಗ ಅಭಿಮಾನ ಇರ್ಬೋದು, ಕುಂಕುಮ ಭಾಗ್ಯ ಇರ್ಬೋದು, ಎಲ್ಲವೂ ಒಂದು ನಮ್ತನ ಅಂತ ಅನಿಸೋದು ನಮ್ಮ ಧಾರಾವಾಹಿಗಳಲ್ಲಿ. ಈಗ ಆ ನಮ್ತನ ಎಲ್ಲೋ ಕಡಿಮೆ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಂದು ಸೇಮ್. ಅಂದ್ರೆ ಏನ್ ಗೊತ್ತಾ, ಟೋಟಲ್ ಕಾಂಟ್ರಾಸ್ಟ್ ಇದೆ. ಅಂದ್ರೆ ಇವಾಗ ಯಾವ್ದೋ ನಾರ್ತ್ ಇಂಡಿಯನ್ ಸೀರಿಯಲ್ ನ ನಾವು ರಿಮೇಕ್ ಮಾಡ್ತೀವಿ, ಅಲ್ಲಿ ಹೆಂಗ್ ಹುಟ್ಟಿರ್ತಾರೆ ಸೀರೆ ಅಲ್ಲೇ ಹಿಂಗೆ ಉಡಿಸ್ತಾರೆ ನಮ್ಮ ಕಲಾವಿದ್ರಿಗೂ. ಹೌದು. ಆಮೇಲೆ ಏನಂತ ಹೇಳಿದ್ರೆ, ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ತನ ಅದ್ರಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಕನೆಕ್ಟ್ ಆಗಲ್ಲ ಒಂದು. ಅಂಡ್ ಈಗ ಬೇರೆ ಬೇರೆ ಪಾರ್ಟ್ಸ್, ಈಗ ಕಂಟ್ರಿ ವರ್ಲ್ಡ್ ಬಿಡೋಣ, ನಮ್ಮ ದೇಶದಲ್ಲೇ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಟ್ರೆಡಿಷನ್ಸ್ ಇದೆ, ಬೇರೆ ಬೇರೆ ಕಲ್ಚರ್ಸ್ ಇದೆ. ಕರ್ನಾಟಕದಲ್ಲೇ ಇದೆ, ಭಾಷೆಯಲ್ಲೂ ವ್ಯತ್ಯಾಸ ಇದೆ. ಸೊ ಎಲ್ಲೋ ನಡೆಯೋದನ್ನ ತಂದು ಇಲ್ಲಿ ಮಾಡೋದು, ನಮ್ತನ ಉಳಿಸ್ಕೊ ಮಾಡೋದು ಬೇರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬಾ ಜನ ಕ್ವೆಶ್ಚನ್ ಕೇಳಿದ್ದಾರೆ, ಇದು ನನ್ನ ಮನ್ಸಿಗೂ ಬಂದಿದೆ. ಈಗ ಒಂದು ಚಾನೆಲ್ ಒಂದು ಸೀರಿಯಲ್ ಅಲ್ಲಿ ಮದ್ವೆ ಆಯ್ತು ಅಂದ್ರೆ ಆ ಚಾನಲ್ ಎಲ್ಲಾ ಸೀರಿಯಲ್ ಅಲ್ಲೂ ಮದ್ವೆನೇ ನಡೀತಾ ಇರುತ್ತೆ. ಅದ್ ಯಾಕೆ ಮೇಡಮ್? ಒಂದ್ರಲ್ಲಿ ಪಾಪ ಹುಟ್ಟಂದ್ರೆ ಎಲ್ಲದರಲ್ಲೂ ಪಾಪ ಹುಟ್ಟುತ್ತೆ, ಒಂದ್ರಲ್ಲಿ ಗಂಡ ಹೆಂಡತಿ ಸೆಪರೇಟ್ ಇದೆ, ಗೊತ್ತಿಲ್ಲ ಚಾನೆಲ್ ಅವ್ರು ಇಷ್ಟ ಅದು ಹಂಗ್ ಮಾಡ್ತಾರೆ ಸ್ಟೋರಿ ಅಂತ. ಒಬ್ರು ಸ್ಟೋರಿ ಬರೆಯೋದ ಎಲ್ಲದಕ್ಕೂ ಅಂತ ಕೇಳ್ತಾರೆ. ಈ ತರ ಪ್ರಶ್ನೆ ಅದನ್ನ ಹೇಳಿದ್ದು ಪ್ರಶ್ನೆ ಬರ್ತಾ ಇರುತ್ತೆ. ಅದು ಒಂದು ರುಟೀನ್ ಅಂತರ ಆಗ್ಬಿಡುತ್ತೆ, ಆಗ್ತಿದೆ ಈಗ. ಅಂಡ್ ಪ್ರೊಫೆಷನಲಿಸಮ್ ನಿಜ ಹೇಳ್ಬೇಕು ಅಂದ್ರೆ, ನಿನ್ನೆ ಮೈಕೋ ಮಂಜು ಅವರು ನಾನು ಜೊತೆಗೆ ವರ್ಕ್ ಮಾಡಿದಾಗ ಅದನ್ನೇ ಮಾತಾಡ್ಕೊತಿದ್ವಿ. ಆವಾಗಿನ ಒಂದು ಪ್ರೊಫೆಷನಲಿಸಮ್ ಜೊತೆ ಬಾಂಧವ್ಯ, ಒಂದು ಫ್ಯಾಮಿಲಿ ಬಾಂಡಿಂಗ್, ಅದೀಗ ಇಲ್ವೇ ಇಲ್ಲ. ಪ್ರೊಫೆಷನಲಿಸಮ್ ತುಂಬಾ ಕಡಿಮೆ ಆಗಿದೆ, ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಇಲ್ಲ ಅಲ್ಲಿ ಇವತ್ತು. ಎಷ್ಟು ಮಟ್ಟಿಗೆ ಪ್ರಾಕ್ಟಿಕ್ಯಾಲಿಟಿ. ಅಂಡ್ ಮುಂದಿಂದ ಫ್ರೆಂಡ್ಸ್ ತರ ಇರ್ತಾರೆ, ತುಂಬಾ ಆತ್ಮೀಯ. ಹಿಂದೆ ತಿರುಗಿದ ತಕ್ಷಣ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅದು ಬಂದಿದೆ, ಎಕ್ಸ್ಪೀರಿಯನ್ಸ್ ಬಂದಿದೆ. ಅಂಡ್ ತುಂಬಾ ಬೇಸರ ಆಗುತ್ತೆ. ಅಂಡ್ ಕಲೆಗೆ ಬೆಲೆ ಇಲ್ಲ. ಆಕ್ಚುಲಿ ನೋಡಕ್ ಹೋದ್ರೆ ಬೇಜಾರ್ ಮಾಡ್ಕೋಬೇಡಿ, ನಾನು ಹೇಳಿದ್ರೆ ನನಗೆ ಮಾಸ್ಕ್ ಹಾಕಿ ಅಭ್ಯಾಸ ಇಲ್ಲ, ಬಟ್ ನನ್ಗೆ ಅನ್ಸಿದಷ್ಟೇ ಕಲೆಗೆ ಬೆಲೆ ಇಲ್ಲ. ಒಂದು ಇದರ್ ಶೋ ಆಫ್ ಇರಬೇಕು, ಇಲ್ಲಾಂದ್ರೆ ಬೇರೆ ಬೇರೆ ತರದ ಒಂದು ಇನ್ಫ್ಲೂಯೆನ್ಸಸ್ ಇರಬೇಕು, ಅದಕ್ಕೆ ಬೆಲೆ ಸಿಗುತ್ತೆ. ಬಟ್ ಆಕ್ಚುಲಿ ಕಲೆಗೆ ಬೆಲೆ ಸಿಗ್ತಿಲ್ಲ ಈಗಿನ ಕಾಲದಲ್ಲಿ ಅಂತ ಅನ್ಸುತ್ತೆ. ಇವತ್ತಿನ ಅದೇ ನಾನು ಆವಾಗಲೇ ಅದನ್ನೇ ಕೇಳಬಹುದು, ಈ ಅಪ್ಕಮಿಂಗ್ ಆ್ಯಕ್ಟರ್ಗಳಿಗೆ ಒಬ್ಬರು ಸೀನಿಯರ್ ಆಗಿ ನೀವು ಇಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಸಾವಿರಾರು ಎಪಿಸೋಡ್ ಮಾಡಿರೋದ್ರಿಂದ ಸಜೆಷನ್ ಅಂತ ನಾನು ಹೇಳಲ್ಲ, ಅಥವಾ ಟಿಪ್ ಅಂತಲೂ ಹೇಳಲ್ಲ, ಒಂದು ಅಡ್ವೈಸ್ ಅಂತಲೂ ಹೇಳಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತುಂಬ ಜನ, ಎಲ್ಲರೂ ಅಂತ ಹೇಳಲ್ಲ, ಬಟ್ ತುಂಬ ಜನ ಈ ಫೀಲ್ಡಿಗೆ ಬರ್ತಿರೋದು ಒಂದು ರೆಕಗ್ನೈಸ್ ಆಗಬೇಕು, ಗ್ಲಾಮರ್, ದುಡ್ಡು. ಆಮೇಲೆ ಇದು ಬರೀ ಒಂದು ವೇದಿಕೆ ಅಷ್ಟೇ, ಅವ್ರು ಬೇರೆ ಬೇರೆ ಕೆಲಸಗಳಿಗೆ. ಹೌದು, ನಮ್ಗೆ ಇದೇ ಕೆಲಸ ನಾವ್ ಅದನ್ನ ದೇವ್ರು ಅಂತ ಭಾವಿಸ್ತೀವಿ, ಆ ಕಲೆನ ನಮ್ ದೇವ್ರು ಅಂತ ಭಾವಿಸ್ತೀವಿ. ಬಟ್ ಆ ಭಾವನೆ ತುಂಬಾ ಜನರಲ್ಲಿ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಇದನ್ನ ಕೆಲವರು ಟೈಮ್ ಪಾಸ್ಗೆ ಅಂತ ಬರ್ತಾರೆ, ಮನೇಲಿ ಇರಕ್ಕಾಗಲ್ಲ ಟೈಮ್ ಪಾಸ್ಗೆ. ಕೆಲವರು ಮನಿಗೆ ಅಂತ ಬರ್ತಾರೆ, ಕೆಲವರು ಫೇಮ್ಗೆ ಅಂತ ಬರ್ತಾರೆ. ಓನ್ಲಿ ಹ್ಯಾಂಡ್ಫುಲ್ ಆ ಕಲೆಗೆ ಬೆಲೆ ಕೊಡ್ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಬರೋರು ತುಂಬಾ ಒಂದು ಹಿಂಗೆ ಇಷ್ಟು ಹಿಡಿಯಷ್ಟು ಸಿಗ್ಬೋದು ಅಷ್ಟೇ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಏನೇ ಮಾಡ್ಲಿ ನಾವು ಅದಕ್ಕೆ ಒಂದು ಭಕ್ತಿಯಿಂದ, ಭಯಭಕ್ತಿಯಿಂದ ನಾವು ನಡ್ಕೊಂಡಾಗ್ಲೇ ನಮಗೂ ಬೆಲೆ ಸಿಗೋದು, ಅದಕ್ಕೂ ಬೆಲೆ ಸಿಗೋದು. ಅಂಡ್ ಎಲ್ಲಿವರೆಗೂ ಇದೆಲ್ಲ ಟೆಂಪರರಿ, ಶಾಶ್ವತವಾಗಿ. ಈಗ ಎಲ್ಲರೂ ಹೇಳೋದೇ, ಇಲ್ಲಿವರೆಗೂ ಕೆಲಸದ ಮಾಡ್ತಾ ಇದ್ದೀರಾ ನೀವು, ಇಲ್ಲಿವರೆಗೂ ಫೀಲ್ಡಲ್ಲಿ ಇದ್ದೀರಾ, ಬೇಕು ಅಂತ ನಿಮ್ಮನ್ನು ಕೇಳ್ತಿದ್ದಾರೆ, ಇವ್ರನ್ನ ಹಾಕೊಳ್ಳೋಣ ಅಂತ ಅನ್ಕೋತ ಎಷ್ಟೋ ಜನ ಆರ್ಟಿಸ್ಟು ಆಗಿನ ಇದ್ರಲ್ಲೇ ಯಾರಲ್ಲಿ ವರ್ಕ್ ಮಾಡಿದವರು ಒಳ್ಳೆ ಆರ್ಟಿಸ್ಟು ಈಗ ಅವಕಾಶಗಳು ಇಲ್ಲದೆ ಇದ್ದಾರೆ. ಅಂಡ್ ನಾನಾಗಿ ಕೇಳ್ಕೊಂಡು ಹೋಗಲ್ಲ, ನನ್ ಬೇರೆ ಏನಿಲ್ಲ, ಫ್ಯಾಮಿಲಿ ಬಿಟ್ಟರೆ ವರ್ಕ್ ಬಿಟ್ರೆ ಫ್ಯಾಮಿಲಿ, ಇಷ್ಟು ಇದ್ದು
ನನ್ನ ಒಂದು ಲಿಮಿಟ್ಸ್ ಇದೆ, ಪ್ಲಸ್ ನನ್ನ ಟೈಮಿಂಗ್ ಇದೆ, ನನ್ನ ಕಂಡೀಷನ್ಸ್ ಅಂದರೆ ಮನೇಲಿ ಮಾಡ್ಕೊಂಡು ಹೋಗೋದು, ನಾನು ಮನೆಗೆ ಬಂದು ಮಿಕ್ಕಿದ ಕೆಲಸ ಮಾಡ್ತೀನಿ. ಸೊ ಆ ಟೈಮಿಂಗ್ ಬೇರೆ ಇದೆ, ಕಾನ್ಸ್ಟ್ರೆಂಟ್. ಇಷ್ಟೆಲ್ಲ ಇದ್ದು ನಿಮ್ಮನ್ನು ಕರಿತಾ ಇದ್ದಾರೆ ಅಂದರೆ ಅದು ನೀವು ಉಳಿಸ್ಕೊಂಡು ಬಂದಿರೋದು ಅಂತ. ಸೊ ಎಲ್ಲೋವರೆಗೂ ಶಾಶ್ವತವಾಗಿ ನಿಮ್ಮನ್ನ ಬೆಲೆ ಇರಬೇಕು ಅಂದರೆ ನಮ್ಮ ಬೆಲೆನ ನಾವು ಪಡ್ಕೋಬೇಕು, ನಮ್ಮ ಕೆಲಸಗಳ ಮುಖಾಂತರ, ನಮ್ಮ ನಡತೆ ಮುಖಾಂತರ. ಅಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ವೆರಿ ವೆಲ್ ಸೆಡ್. ಈಗ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ? ಈಗ ಒಂದು ಭಾಗ್ಯಲಕ್ಷ್ಮಿ ಮಾಡ್ತಾ ಇದ್ದೀನಿ. ವಿಲ್ಲಿನ ವಿಲನ್ ಕ್ಯಾರೆಕ್ಟರ್ ಹೇಗೆ ಆ ಟ್ರಾನ್ಸ್ಫಾರ್ಮೇಶನ್? ಜನ ನಿಮ್ಮನ್ನ, ನನಗಂತೂ ಸಿಂಕ್ ಆಗಕ್ಕೆ ಕಷ್ಟ ಆಗುತ್ತೆ. ಅಲ್ಲ, ತುಂಬಾ ಜನ ಕಷ್ಟ ಅಂದ್ರೆ, ಬಟ್ ನಿಮಗೆ ಚಾಲೆಂಜಿಂಗ್ ಹಂಗೆ ನೋಡಕ್ಕೆ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ಬಟ್ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡ್ತೀರಾ ಅಂತಾರೆ. ಅದು ಆ ಇನಿಷಿಯೇಟಿವ್ ತಗೊಂಡದ್ದು. ಅದು ಏನ್ ಗೊತ್ತಾ, ಮುಂಚೆಲ್ಲ ವಿಲನ್ ಬಂದಾಗ ಬೇಡ ಅಂತಿದ್ರು ಅಮ್ಮ, ಬಟ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಈ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಏನಾಯ್ತು, ಒಂಥರ ರೂಟೀನ್ ತರ, ಅದ್ರಲ್ಲಿ ಏನು ಹೊಸದಾಗಿ ಕೊಡಕ್ ಸಿಗ್ಲಿಲ್ಲ. ಆಮೇಲೆ ಇದು ಬಂದಾಗ ಆಯ್ತು ನೋಡೋಣ, ಟ್ರೈ ಮಾಡೋಣ ಅಂತ ಟೇಕ್ ಆಫ್ ಆಗಿದ್ದು. ಅದ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಅದೇ ಬರ್ತಾ ಇದೆ. ಯಾವ್ದು? ಭಾಗ್ಯಲಕ್ಷ್ಮಿ ಕಲರ್ಸ್. ಓಕೆ, ಅದು ಒಂದು ಮಾಡ್ತಾ ಇದ್ದೀನಿ. ಇನ್ನೊಂದು ಸಿಂಧು ಭೈರವಿ ಅಂತ ಉದಯದಲ್ಲಿ ಇದಾಗ್ತಿದೆ. ಓಕೆ, ಬಟ್ ಟೆಂಪರರಿಲಿ ನನ್ನ ಕ್ಯಾರೆಕ್ಟರ್ ಅದರಲ್ಲಿ, ನಮ್ಮ ಫ್ಯಾಮಿಲಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಅದ್ರಲ್ಲಿ ಈಗ ಸದ್ಯಕ್ಕೆ ನಡೀತಾ ಇಲ್ಲ. ಓಕೆ. ಇನ್ನೊಂದು ದೇವಿ ಮಹಾತ್ಮೆ ಅಂತ ಸುವರ್ಣಕ್ಕೆ, ದಟ್ ಇಸ್ ಅಂದ್ರೆ ಒಂದು ಟೆಲಿಫಿಲ್ಮ್ ತರ. ಓಕೆ. ಮಗನ್ಗೆ ಏನ್ ಇಂಟ್ರೆಸ್ಟ್? ಆಕ್ಟಿಂಗ್ ಏನಾದ್ರು ಬಂದಿದ್ಯಾ? ಆರ್ಟ್ ಏನಾದ್ರು? ಇಲ್ಲ, ಅವ್ನಿಗೆ ಆಕ್ಚುಲಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ. ಓಕೆ. ನನ್ನ ಜೊತೆನೆ ಟಪಾಂಗುಚಿ ಅಂದ್ರೆ, ನನ್ನ ಹಸ್ಬೆಂಡ್ಗೆ ಡ್ಯಾನ್ಸ್ ಅಂದ್ರೆ ಅಷ್ಟಕ್ಕಷ್ಟೇ ಕಾನ್ಶಿಯಸ್ ಆಗ್ತಾರೆ. ಸುರೇಶ್ ಕಾನ್ಶಿಯಸ್ ಆಗ್ತಾರೆ, ಅದ್ ಮಾಡ್ಬೇಕಂತ ಅವ್ರಿಗೇನಿಲ್ಲ. ಬಟ್ ನನ್ಗೂ ಡ್ಯಾನ್ಸ್ ನ ತುಂಬಾ ಇಷ್ಟ, ಪಾಪಗೂ ಸುಪ್ರಭಮ್ಗೂ ಇಷ್ಟ. ಸೊ ಅವ್ರು ಔಟ್ ಸ್ಟೇಷನ್ ಎಲ್ಲ ಶೂಟ್ ಹೋದಾಗ ನಾವು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋದು ನಮ್ಮ ಕೆಲಸ. ಹಂಗೆ ಮಾಡಿ ಮಾಡಿ ಪಾಪು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅವ್ನಿಗಿರ್ಲಿಲ್ಲ. ನಾವು ಇವೆಂಟ್ಸ್ ಎಲ್ಲ ಮಾಡ್ತಿದ್ವಲ್ಲ, ಡ್ಯಾನ್ಸದ್ದು ಕೋರಿಯೋಗ್ರಫಿ ಮಾಡಿ, ಅದರಲ್ಲೂ ಒಂದ್ಸಲ ಅವನ್ನ ಸ್ಟೇಜ್ ಹತ್ಸೋಣ ಅಂದರೆ ಆಫ್ ಸ್ಟೇಜ್ ಮಾಡ್ತಿದ್ದ. ನಾನು ಸ್ಟೇಜ್ ಹತ್ತಲ್ಲ, ನಾನು ಮಾಡಲ್ಲ ಅಂತ ಹಠ ಮಾಡ್ತಿದ್ದ. ಈ ನಮ್ಮಮ್ಮ ಸೂಪರ್ ಸ್ಟಾರ್ಗಿಂತ ಒಂದು ವಾರ ಮುಂಚೆ ಅಷ್ಟೇ ಅವ್ನು ಹೇಳಿದ್ದು, ಮಮ್ಮಿ ಮಮ್ಮ ನಾನು ಅಮ್ಮ ಅನ್ನೋದಂದೆ, ನಾನು ಮಾಡ್ತೀನಿ ಅಂದ. ಹೌದೌದು, ಇಷ್ಟು ತನಕ ಮಾಡಲ್ಲ ಅಂದರೆ ಈಗ ನೀನು ನೋಡ್ರಿ, ಒಂದು ವಾರಕ್ಕೆ ಎಕ್ಸಾಕ್ಟ್ಲಿ 1 ವಾರಕ್ಕೆ ನನಗೆ ಕಲರ್ಸಿಂದ ಫೋನ್ ಬಂತು, ನಮ್ಮಮ್ಮ ಸೂಪರ್ ಸ್ಟಾರ್ ಈ ಥರ ಇದೆ, ನೀವು ನಿಮ್ಮ ಮಗುನು. ಶಾಕ್ ಆಗೋಯ್ತು. ಅವ್ನು ಹೇಳಿ 1 ವಾರ ಆಗಿಲ್ಲ, ಇಂಟ್ರೆಸ್ಟ್ ಇದೆ ಅಂತ ಬಂತಲ್ವಾ, ನೋಡೋಣ ಒಂದು ಆದರೆ ಆಗುತ್ತೆ ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿ ಆ ಶೋಗೆ ಹೋದ್ವಿ. ಆ ಪಾಯಿಂಟಲ್ಲಿ ಅವನಿಗೆ ಇಂಟ್ರೆಸ್ಟ್ ಬಂತು. ಈಗ ರೂಟೀನ್ ಹೇಗಿರುತ್ತೆ ಮೇಡಮ್? ರೂಟೀನ್ ಅಂದರೆ ಡೈಲಿ ಶೂಟಿಂಗ್ ಇಲ್ಲದೆ ಇದ್ದಾಗ? ಶೂಟಿಂಗ್ ಇಲ್ದಿದ್ದಾಗ ಅದೇ, ಶೂಟಿಂಗ್ ಇಲ್ದಿದ್ದಾಗ ಇನ್ನೂ ಜಾಸ್ತಿ ಬ್ಯುಸಿ ಇರ್ತೀನಿ ನಾನು. ಮನೆ ಕೆಲಸಗಳಲ್ಲಿ ಬೆಳಿಗ್ಗೆ ಎದ್ದು, ನಾವು ಮೇಡ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ ನಮ್ಮ ಕೆಲಸ. ಸೊ ಹೇಳ್ತಾರೆ ಹಿಂಗಿದ್ದೀರಾ ಅಂತ, ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದು. ಹೌದು, ನಾವು ನೋಡಿದಾಗಿಂದ ಇವಾಗವರೆಗೂ ನೀವು ಹಾಗೇ ಇದ್ದೀರಾ, ಏನೂ ಬದಲಾಗಿಲ್ಲ. ಇದರ ಹಿಂದಿರುವ ಸೀಕ್ರೆಟ್ ಏನಿಲ್ಲ, ಅದೇ ಹೇಳಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು, ನಮ್ಮ ದೇಹಕ್ಕೆ ಶ್ರಮ ಕೊಡ್ತೀವಿ. ಅದು ಓಕೆ, ಅದು ಫಿಸಿಕಲಿ ಓಕೆ. ಬಟ್ ನಾವ್ ಏನೇ ಇದ್ರೂ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ ಮುಖ ಅಷ್ಟು ಚೆನ್ನಾಗಿರೋದಕ್ಕೆ ಕಾರಣ ನೀವು ಇಲ್ಲಿ ತುಂಬಾ ಕ್ಲಿಯರ್ ಆಗಿದ್ದೀರಾ. ಹೌದು, ಅದು ಒಂದು. ಅಂಡ್ ನಮ್ಮನ್ನ ಹಂಗೆ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ದಾರೆ ಚಿಕ್ಕಂದಿಂದ. ಏನಂತ ಹೇಳಿದ್ರೆ, ಏನೋ ಎಮೋಷನ್ಸ್ ಬಂದ್ರು, ಇದೂ ಅಷ್ಟೇ ಅವ್ರು ಹೇಳಿರೋದು, ಹೆಂಗ್ ಬರುತ್ತೋ ಹಂಗೆ ತಗೊಂಡು ಹೋಗಕ್ ಗೊತ್ತಿರ್ಬೇಕು. ಜೀವನ ಎಲ್ಲ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಂಗೂ ಅಡ್ಡಗತ್ರಿನೂ ಇರುತ್ತೆ, ಎಷ್ಟೋ ಕಷ್ಟಗಳಿರುತ್ತೆ, ಅಥವಾ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನಮ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ, 1000 ಪ್ರಾಬ್ಲಮ್ಸ್ ಇದೆ. ಬಟ್ ಏನೇ ಇದ್ರೂ ನಗು ಮುಖದಲ್ಲಿರು, ನಗ್ತಾ ಇದ್ರೆ ಅದೆಲ್ಲ ಮರ್ತೋಗುತ್ತೆ. ಅದು ನಿನ್ನೊಳಗಡೆ ಹಿಂಗೆ ಮರ್ತೋಗ್ಬಿಡುತ್ತೆ ಆ ಪ್ರಾಬ್ಲಮ್ಸ್ ಅಂತ. ಅದನ್ನ ಟ್ರೈ ಮಾಡಿದ್ದೀನಿ, ಅಂದ್ರೆ ಹೆಲ್ಪ್ ಆಗಿದೆ ನನಗೆ. ನಗ್ತಾ ಇದ್ರೆ ಇದೆಯಲ್ಲ, ನನ್ನ ಪ್ರಾಬ್ಲಮ್ಸ್ ನಂಗೆ ಮರ್ತೋಗ್ಬಿಡುತ್ತೆ. ವಂಡರ್ಫುಲ್. ಅಂಡ್ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಅಮ್ಮ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ವಂಡರ್ಫುಲ್. ಎಸ್ ಮಾ, ಈ ಕಳೆದ ಆಲ್ಮೋಸ್ಟ್ 2 hours ನನಗಂತೂ ನಿಮ್ ಜೊತೆ ಮಾತಾಡಿದ್ದು ಆಕ್ಚುಲಿ ಗೊತ್ತಾಗಿಲ್ಲ. 2 hour ಆಗಿದ್ದು ಗೊತ್ತಾಗಿಲ್ಲ. 2 hour ಮಾತಾಡೋದಂತ ಇವಾಗ ನೋಡ್ಕೋತಾ ಇದ್ದೀನಿ ನಾನು. ಏನ್ ಅನಿಸ್ತು ಒಟ್ಟಾರೆಯಾಗಿ ನಿಮ್ಮ ಅವತ್ತಿನ ಸ್ಟೆಲ್ಲಾ ಮ್ಯಾರೇಜ್ ದಿವಸಗಳಿಂದ ಹಿಡಿದು ಇವತ್ತು ಭಾಗ್ಯಲಕ್ಷ್ಮಿ ದಿವಸಗಳವರೆಗೂ ನಮ್ಮ ಕೈನಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಸೊ ಎಲ್ಲ ಹಿಂದೆ ತಿನ್ನಿಸ್ಕೊಂಡಾಗ ಏನ್ ಅನಿಸ್ತು ನಿಮ್ಗೆ? ಅಯ್ಯೋ, ನಿಜವಾಗ್ಲೂ ನೀವು ಮಾಡಿರೋ ರಿಸರ್ಚ್, ನನ್ ಕೊಟ್ಟಿರೋ ಇಷ್ಟು ಇದ್ರಲ್ಲೂ ನಮ್ಮಿಂದ ಏನು ಅಂತ ಇದು ಮಾಡ್ತಿದ್ರು. ಬಟ್ ಇದು ನನ್ಗಿಂತ ಜಾಸ್ತಿ ನೀವೇ ನಂಗೆ ನೆನ್ಪು ಮಾಡ್ತಿದ್ದೀರಿ. ಸೊ ಅಷ್ಟು ಪ್ರಿಪೇರ್ ಆಗಿ ನೀವು ಬಂದಿದ್ದೀರಾ. ಪ್ಲಸ್ ನನಗೂ ತುಂಬ ಒಳ್ಳೆ ಮೊಮೆಂಟ್ಸ್ ಕೊಟ್ಟಿರೋ. ಹೋಗ್ತಾ ಮಾತಾಡ್ತಾ ನಾನು ಏನು ಹೇಳಿದೆ, ಡಿಲೀಟ್ ಆಗಿದೆ, ಎಷ್ಟೋ ರಿಕವರ್ ಆಯ್ತು ನನಗೆ. ಒಂದೇ ಮಾತಾಡ್ತಾ ಮೆಮರಿ ಬ್ಯಾಕಪ್. ಆಮೇಲೆ ಸುನಾದ್ ರಾಜ್ ಅವ್ರ ಜೊತೆ ಮಾತಾಡ್ಸಿದ್ರಿ, ಅದೊಂಥರ ಮೆಮರಿ. ಎವ್ರಿಥಿಂಗ್ ಕೇಮ್ ಬ್ಯಾಕ್ ಟು ಮೀ ಲೈಕ್ ದಿಸ್. ಆ್ಯಂಡ್ ಪ್ಲೆಸೆಂಟ್ ಮೊಮೆಂಟ್ಸ್ ಎಲ್ಲ. ಏನ್ ಹೇಳ್ಬೇಕು ಗೊತ್ತಾಗಿಲ್ಲ, ಅವಾಗ್ಲೇ ಹೇಳಿದ್ನಲ್ಲ, ಕೈ ಮುಗ್ದೆ. ಹಂಗೆ ನನಗೆ ನಿಮ್ ಜೊತೆ ಮಾತಾಡಿದ್ದು ಇಂಟರ್ವ್ಯೂ ಅಂತ ಅನ್ಸಿಲ್ಲ.
ಕ್ಯಾಶುವಲ್ ಆಗಿ ಹಾಗೆ ಮಾತಾಡ್ಕೊಂಡು ಹೋದ್ವಿ ನಂದೊಂದಿದೆ ಕಂಪ್ಲೇಂಟ್ ಏನಂದ್ರೆ ನಾನು ಮಾತಾಡುವಾಗ ಮಾತಿಗಿಂತ ಜಾಸ್ತಿ ನಗ್ತೀನಿ ಅಂತ. ಬಟ್ ಕೆಲವರು ಹೇಳ್ತಾರಲ್ಲ, ಒಂದು ಇಂಟರ್ವ್ಯೂ ಕೊಟ್ಟಿದೆ ಇದಕ್ಕೆ ಮುಂಚೆ, ಅದರಲ್ಲಿ ಯಾರೋ ಕಮೆಂಟ್ ಏನೋ ಹಾಕಿದ್ರು, ನಗು ಆರ್ಟಿಫಿಷಿಯಲ್ ಆಗಿತ್ತು ಅಂತ. ಬಟ್ ನಂದು ಆರ್ಟಿಫಿಷಿಯಲ್ ಅಲ್ಲ, ನಾನು ಇರೋದೇ ಹಂಗೆ, ಮಾತಿಗಿಂತ ಜಾಸ್ತಿ ನನ್ನ ಮಮ್ಮಿ ಹೇಳ್ತಿದ್ರು ಯಾವಾಗ, ಒಂದ ನಗು ಇಲ್ಲಾಂದ್ರೆ ಮಾತಾಡು, ಇಲ್ಲಾಂದ್ರೆ ನಕ್ಬಿಟ್ಟು ಮಾತಾಡು, ಇಲ್ಲಾಂದ್ರೆ ಮಾತಾಡ್ ನಗು ಅಂತ. ನಾನು ಎರಡು ಮಿಕ್ಸ್ ಮಾಡ್ಬಿಡ್ತೀನಿ, ಅದು ನನ್ನ ತಪ್ಪು. ಇಲ್ಲ, ನೀವು ಹಾಗೆ ಹಾಗಿದ್ರೇನೆ ಚಂದ. ಎಸ್ ಮಾ, ಸೊ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಇದು ಮಿರಾಕಿ ಅಂತ ನನ್ನ ಫ್ರೆಂಡ್ ಒಂದು ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮು. ಅವರು ನಿಮಗೆ ಒಂದು ಕೂಪನ್ ಕೊಟ್ಟಿದ್ದಾರೆ, ಕವನ ಅಂತ. ಸೊ ಯು ಕ್ಯಾನ್ ಶಾಪ್. ಬೇರೆನಾ? ಇದು ಅವ್ರ ಕಡೆಯಿಂದ, ಅಂಡ್ ಇದು ನನ್ನ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಇದು ನಮ್ಮ ಚಾನೆಲ್ ಜ್ಞಾಪಕವಾಗಿ, ನನ್ನ ಜ್ಞಾಪಕವಾಗಿ ನಿಮ್ಮ ಮನೆಯಲ್ಲಿ ಲಿವಿಂಗ್ ರೂಮಲ್ಲೋ ಟಿವಿನಲ್ಲೋ ಎಲ್ಲೋ. ಸೂಪರ್, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು, ಇದಕ್ಕೆ ಡಬಲ್ ಥ್ಯಾಂಕ್ಸ್. ಇಲ್ಲಿ ನಮ್ಮೆಲ್ಲರ ಜೊತೆ ಮಮ್ಮಿನೂ ಸೇರಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಟೈಮ್ ನಿಮ್ಮ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದು ಪಾಪ ನೀವು ಎಷ್ಟು ಫೋನ್ ಮಾಡಿ ಕೋಆರ್ಡಿನೇಟ್ ಮಾಡಿ ಅಷ್ಟು ಪ್ರೀತಿಯಿಂದ ಪಟ 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 ಒಂದು ಎಲೆಕ್ಟ್ರಿಫೈಯಿಂಗ್ ಎನರ್ಜಿ, ಒಂದು ಪಾಸಿಟಿವಿಟಿ ಕೊಟ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು, ಇಷ್ಟೆಲ್ಲ ವಿಷಯಗಳನ್ನ ನನ್ನ ಹತ್ರ ಮಾತಾಡ್ಸಿದ್ರಿ, ನನ್ನ ಮೆಮರೀಸ್ ವಾಪಸ್ ತಂದ್ರಿ, ಪ್ಲಸ್ ನನ್ನ ಅಭಿಪ್ರಾಯಗಳಾಗ್ಲಿ ಅಥವಾ ನನ್ನ ಭಾವನೆಗಳನ್ನ ಮಾತಾಡೋ ಅವಕಾಶ ಮಾಡಿಕೊಟ್ರಿ. ಏನಾದ್ರು ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಪ್ಲೀಸ್. ಅಂಡ್ ಫೈನಲಿ ಎಂಡಿಂಗ್ ಸ್ಟೇಟ್ಮೆಂಟ್, ನಿಮ್ಮ ಅಭಿಮಾನಿಗಳಿಗೆ ಇವತ್ತಿಗೂ ಕಾವ್ಯಾಂಜಲಿಯ ಅಂಜಲಿ ಅನ್ನೋರಿಗೆ, ಪ್ರತಿಯೊಬ್ಬರು ವಿಷ್ಣು ಸರ್ನ ತಂಗಿ ಅಂತ ನೋಡೋರಿಗೆ, ನಿಮ್ಮ ಎಲ್ಲ ಅಭಿಮಾನಿಗಳು ಮುತ್ತಣ್ಣನ ತಂಗಿ ಅಂತ ನೋಡೋರಿಗೆ, ನಿಮ್ಮ ಎಲ್ಲ ಪ್ರೀತಿಸೋ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅದೇ ಅಂದರೆ ಪ್ರತಿಯೊಬ್ಬ ಕಲಾವಿದನ ಮಾತು ಅನಿಸುತ್ತೆ ಇದು, ನಾವಿರೋದೇ ನಿಮ್ಮಿಂದ, ಅಭಿಮಾನಿಗಳಿಂದ. ಯಾಕಂದರೆ ನೋಡಿ ಇಷ್ಟಪಟ್ಟಿದ್ರಿಂದನೇ ಇದುವರೆಗೂ ಇಷ್ಟು ವರ್ಷ ನಾನು ಈ ಫೀಲ್ಡಲ್ಲಿ ಇರಬೇಕು ಅಂದರೆ ಅವ್ರದ್ದು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ಇವತ್ತಿಗೂ ನನ್ನ ರೀಲ್ಸ್ ಎಲ್ಲ ಮಾಡಿ ಹಾಕಿದಾಗ, ಪೋಸ್ಟ್ ಮಾಡಿದಾಗೆಲ್ಲ ಕಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಟೈಮ್ ತಗೊಂಡು ಕಮೆಂಟ್ ಮಾಡ್ತಾರೆ. ಮುತ್ತಣ್ಣದಲ್ಲಿ ಹಿಂಗೆ ಮಾಡಿದ್ರಲ್ಲ, ಅದು ಇದು ಅಂತ. ಅವರು ಆ ಫಿಲ್ಮ್ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ನೆನ್ಪಿಟ್ಕೊಂಡು ಮಾಡಿದ್ರಿಂದ ಇವತ್ತು ಇಷ್ಟು ಉಳಿಯೋಕ್ಕೆ ಸಾಧ್ಯ ಆಯಿತು ನನಗೆ ಫೀಲ್ಡಲ್ಲಿ. ಸೊ ಈ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಯಾವತ್ತಿನ ತನಕ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಟಾಕ್. ತುಂಬ ಆರ್ಗ್ಯಾನಿಕ್ ಆಗಿ ನಿಷ್ಕಲ್ಮಶವಾದ ನಿಮ್ಮ ಮಾತುಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಭವ್ಯ ಶ್ರೀ ರೈ ಮೇಡಮ್ ಅವರ 101 ನೆನಪು. ಈ ಸಂಚಿಕೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತೀನಿ. ಆ್ಯಂಡ್ ಈ ಸಂಚಿಕೆ ಆಗೋದಕ್ಕೆ ಕಾರಣ ಆದ ನಮ್ಮ ನಯನ ಕಾವ್ಯ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಮಾ, ಧನ್ಯೋಸ್ಮಿ ಅಂತ ಹೇಳ್ತಾ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರನ್ನ, ಅವರ ಜೀವನದ ಕಥೆಯನ್ನು ಹೋಗಿ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.